ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ವಿಚಾರವಾಗಿ ಒಂದು ಅಪ್ಡೇಟ್ ಬಂದಿದೆ. ಈ ವಿಚಾರವಾಗಿ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಅಪ್ಡೇಟ್ ಕೂಡ ಮಾಡ್ತಾ ಹೋಗ್ಬಿಡ್ತೀನಿ. ಒಂದ್ ಸ್ವಲ್ಪ ರಿಲೀಫ್ ಅಂತಾನೆ ಹೇಳ್ಬೋದು. ಖುಷಿ ವಿಚಾರ ಅಫ್ಕೋರ್ಸ್ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ, ಕಂಟಿನ್ಯೂಸ್ ಆಗಿ ನೋಡಿ. ಹಾಗೇನೆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾಕಂದ್ರೆ ತುಂಬಾ ಎಫರ್ಟ್ ಹಾಕಿ ತುಂಬಾ ವಿಚಾರಗಳನ್ನ ತಿಳ್ಕೊಂಡು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ನೀವು ಮಾಡ್ಕೊಳ್ಳೋ ಸಬ್ಸ್ಕ್ರೈಬ್ ಇಂದ ನಮ್ಗೆ ಬಹಳಷ್ಟು ಬೆಂಬಲ ಸಿಗುತ್ತೆ ಅಂಡ್ ಖುಷಿ ಕೂಡ ಆಗಿ ಇನ್ನೊಂದಷ್ಟು ವಿಡಿಯೋಗಳನ್ನ ಮಾಡ್ಬೇಕು ಅನ್ನೋಷ್ಟು ಉತ್ಸಾಹ ಕೂಡ ಬರ್ತಾ ಹೋಗುತ್ತೆ. ಸೊ ಇವತ್ತು ಗೃಹಲಕ್ಷ್ಮಿ ಬಗ್ಗೆ ಏನು ಬಂದಿದೆ, ಈಗ ಬಜೆಟಿನ ವಿಚಾರವಾಗಿ ಏನೆಲ್ಲ ಆಗಿದೆ, ಎಲ್ಲಾದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಒಂದು ಸ್ಮಾಲ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ, ಎಲ್ಲಾನು ತಿಳಿಸ್ತಾ ಹೋಗ್ಬಿಡ್ತೀನಿ ನಿಮ್ಗೆ. ಸೊ ಈಗ 26ನೇ ಕಂತಿನ ಹಣ ನಿಮ್ಗೆ ಈ ವಾರದ ಒಳಗಡೆ ಎಲ್ಲರಿಗೂ ಕ್ಲಿಯರೆನ್ಸ್ ಆಗ್ಬೇಕು ಅಂತಾನು ನಾವೆಲ್ಲರೂ ಹೇಳ್ತಾ ಇದ್ವಿ. ಅಂಡ್ ಅಫ್ಕೋರ್ಸ್ ಇವಾಗ ಬಜೆಟ್ ಆದ ನಂತರ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳನ್ನ ಮಾಡಿದ್ದಾರೆ. ಇವಾಗೇನೋ ವರ್ಷಕ್ಕೆ 2 ಸೀರೆಗಳನ್ನ ಕೊಡ್ಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿರೋದಾಗಿರ್ಬೋದು. ಮತ್ತೆ ನಿಮ್ಗೆ ಅಮೌಂಟ್ ಎಲ್ಲ ಎಷ್ಟೆಷ್ಟು ಒಂದೊಂದು ಯೋಜನೆಗೆ ಎಷ್ಟೆಷ್ಟು ಅಮೌಂಟ್ ಗಳನ್ನ ರಿಲೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ನಾನು ನಿಮ್ಗೆ ಅಪ್ಡೇಟ್ ನ ಕೊಟ್ಟೆ. ಇದಾದ್ಮೇಲೆ ನಿಮ್ಗೆ ಈಗ 27ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬಾ ಜನ ನನ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ. ಸೊ ಈಗ ಇಷ್ಟೆಲ್ಲ ಬಜೆಟ್ ಅಲ್ಲಿ ಆದ್ಮೇಲೆ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳನ್ನ ಕೊಟ್ಟಿರೋದ್ರಲ್ಲಿ ಈಗ ನಿಮಗೆ 26ನೇ ಕಂತಿನ ಹಣ ಈ ವಾರದ ಒಳಗೆ ನಿಮ್ಗೆ ಕ್ಲಿಯರೆನ್ಸ್ ಸಿಗುತ್ತೆ. ಮುಂದಿನ ವಾರ ನಮಗೆ ಇನ್ನೇನು ಯುಗಾದಿ ಹಬ್ಬಕ್ಕೆ ಹತ್ರ ಇದೀವಿ, ಮತ್ತೆ ಅದ್ರ ಬ್ಯಾಕ್ ಟು ಬ್ಯಾಕ್ ರಂಜಾನ್ ಹಬ್ಬ ಕೂಡ ಬರ್ತಾ ಇರೋದ್ರಿಂದ ಬಹುಶೇಕಡ ನಮ್ಗೆ 27ನೇ ಕಂತಿನ ಹಣ ಹಬ್ಬಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಕೂಡ ಒಂದು ಸ್ಮಾಲ್ ಅಪ್ಡೇಟ್ ಬಂದಿರುವಂತದ್ದು. ಹೇಳಿರೋ ಹಾಗೆ ನಡ್ಕೊಂಡು ಹಬ್ಬಕ್ಕೆ 27ನೇ ಕಂತಿನ ಹಣನ ರಿಲೀಸ್ ಮಾಡಿದ್ರೆ ಇದರಿಂದ ಎಲ್ಲರಿಗೂ ಸಮಾಧಾನ ಆಗುತ್ತೆ, ಮತ್ತೆ ಕ್ಲಿಯರೆನ್ಸ್ ಕೂಡ ಸಿಗುತ್ತೆ. ಇದರಿಂದ ಮತ್ತೆ ಯಾರಿಗೂ ಬೇಜಾರಾಗೋದಾಗ್ಲಿ, ಮತ್ತೆ ಇನ್ನ ಹಣ ಪೆಂಡಿಂಗ್ ಇದೆ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ಳೋದು ಇದೆಲ್ಲಾನು ತಪ್ಪುತ್ತೆ. ಸೊ ಯುಗಾದಿ ಹಬ್ಬಕ್ಕೆ ಎಕ್ಸ್ಪೆಕ್ಟ್ ಮಾಡೋಣ. ಅಂದ್ರೆ ಅಮೌಂಟ್ ಅವರು ರಿಲೀಸ್ ಮಾಡ್ತಾರೆ, ಅದು ನಮ್ಮ ಖಾತೆಗಳಿಗೆ ಬರೋದಕ್ಕೆ ಮತ್ತೆ ಒಂದ್ 10 ದಿನ ಅಂತೂ ಗ್ಯಾರಂಟಿ ಆಗುತ್ತೆ. ಅಮೌಂಟ್ ರಿಲೀಸ್ ಮಾಡ್ತಾರಲ್ಲ, ಅದಕ್ಕೆ ನಾವು ಓಕೆ ಅಮೌಂಟ್ ಬರುತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ರಿಲೀಫ್ ನ ಮಾಡ್ಕೋಬೇಕಾಗತ್ತೆ. ಸೊ ಅಮೌಂಟ್ ಬರುವಂತ ಲಕ್ಷಣಗಳು ಎಲ್ಲಾನು ಇರುತ್ತೆ. ಬಹುಶಃ ನಿಮ್ಗೆ ಈ ತಿಂಗಳಲ್ಲೇ ಬರ್ಬೋದು, ಯಾಕಂದ್ರೆ ಹಬ್ಬ 19ನೇ ತಾರೀಕು ಇರೋದ್ರಿಂದ ನಿಮಗೆ 19 ರಿಲೀಸ್ ಮಾಡಿದ್ರು ಈ ಮಂತ್ ಎಂಡ್ ತನಕ ನಿಮ್ಗೆ ಟೈಮ್ ಇದೆ ಅಮೌಂಟ್ ಬರೋದಿಕ್ಕೆ. ಸೊ ಬರುತ್ತೆ, ತಲೆ ಕೆಡ್ಸ್ಕೊಬೇಡ್ರಿ. ನಾವೆಲ್ಲ ಅನ್ಕೊಂಡ್ವಿ ಮಂತ್ ಎಂಡಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಇವಾಗ ಅನೌನ್ಸ್ ಮಾಡಿದ್ದಾರೆ ಬಜೆಟ್ ಆದ್ಮೇಲೆ ನಾವು ಹಬ್ಬಕ್ಕೆ ಕೊಡ್ತೀವಿ, ಕ್ಲಿಯರ್ ಮಾಡ್ಬಿಡ್ತೀವಿ, ನಾವು ಹಣನ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ. ಯಾಕಂದ್ರೆ ಅಮೌಂಟ್ ರಿಲೀಸ್ ಮಾಡಿದ್ದಾರೆ, ಕೋಟಿ ಕೋಟಿ ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ಅಮೌಂಟ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನು ಅಂತ ಅಂದ್ರೆ, ಈಗ ಒಂದೇ ಮನೇಲಿ ಅತ್ತೆ ಸೊಸೆ ಇಬ್ಬರ ಹತ್ರನೂ ರೇಷನ್ ಕಾರ್ಡ್ ಇರುತ್ತೆ. ಇದನ್ನ ರೆಕ್ಟಿಫೈ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ ಅಂತಾನು ಇದ್ರ ವಿಚಾರವಾಗಿ ಬಜೆಟ್ ನಲ್ಲಿ ಮಾತಾಡಿದ್ದಾರೆ. ಒಂದೇ ಮನೇಲಿ ಅತ್ತೆ ಸೊಸೆ ಹತ್ರ 2 ಸಪರೇಟ್ ಆಗಿರುವಂತ ರೇಷನ್ ಕಾರ್ಡ್ಗಳು ಇದ್ರೆ ಇಂಥವ್ರದ್ದು ಅತ್ತೆ ಮತ್ತೆ ಸೊಸೆದು ಇಬ್ರು ರೇಷನ್ ಕಾರ್ಡ್ ನು ಕ್ಯಾನ್ಸಲೇಷನ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರನ ಮಾಡಿದ್ದಾರೆ. ನಿಮಗೆ ನಾನು ಲಾಸ್ಟ್ ಟೈಮು ಇದ್ರ ವಿಚಾರವಾಗಿ ಕೆಲವೊಂದಷ್ಟು ವಾರ್ನಿಂಗ್ಗಳನ್ನ ಕೊಡ್ತಾ ಹೋದೆ. ಒಂದೇ ಮನೇಲಿ ಇದ್ರೆ ನೀವೇ ಹೋಗಿ ಸರೆಂಡರ್ ಮಾಡಿ, ಇಲ್ಲ ಅಂತಂದ್ರೆ ಇಬ್ರಲ್ಲಿ ಒಬ್ರದ್ದು ಹೋದ್ರು ಇಬ್ರು ಕಳ್ಕೋತೀರಾ ಅಂತಾನೆ. ಸೊ ಅದನ್ನ ಈಗ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಿದ್ದಾರೆ. ಇಬ್ರು ಕಾರ್ಡ್ ಹೋಲ್ಡರ್ಸ್ ಗಳು ಇದ್ರೆ ಮನೆಯಲ್ಲಿ ಅತ್ತೆ ಸೊಸೆದು ಇಬ್ರದೂನು ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಈಗ ಅನೌನ್ಸ್ ಮಾಡಿದಾರೆ ಈ ವಿಚಾರವಾಗಿ. ಸೊ ಅತ್ತೆ ಸೊಸೆದು ಇಬ್ರು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಹೇಳಿದ್ರು ಮಾಡಿ ಕೊಡಿ, ಸರೆಂಡರ್ ಮಾಡಿ ಅಂತ ಹೇಳಿ ಒಂದು ಟೈಮ್ ಲಿಮಿಟ್ ನ ಕೊಟ್ಟಿದ್ರು. ಬಟ್ ನಮ್ ಜನ ಅದನ್ನ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಸೀರಿಯಸ್ ಆಗಿ ತಗೊಳ್ದಿಲ್ದಿರೋ ಕಾರಣ ಈಗ ಕ್ಯಾನ್ಸಲೇಷನ್ ಮಾಡೋದಕ್ಕೆ ಮುಂದೆ ಆಗಿದೆ ಗೌರ್ಮೆಂಟ್. ಸೊ ಇದನ್ನ ರೆಕ್ಟಿಫೈ ಮಾಡ್ತಾರೆ. ಯಾವ ತರನೋ ರೆಕ್ಟಿಫೈ ಮಾಡಿ GST ಪೇರು ಅವರು ಇವರು ಅಂತ ಹೇಳಿ ಹುಡುಕಿ ಕ್ಯಾನ್ಸಲ್ ಮಾಡ್ತಾ ಇದಾರೆ. ಈ ತರ ಪ್ರಾಬ್ಲಮ್ಗಳನ್ನ ಅವರು ಟಕ್ಕನಂಗ್ ಹುಡುಕಿ ಮಾಡೋದು ದೊಡ್ಡ ವಿಚಾರ ಆಗೋದೇ ಇಲ್ಲ. ಅಂಡ್ ಈಸಿ ಕೂಡ ಅವ್ರು ಅದನ್ನ ಮಾಡಿ ಬಿಸಾಕ್ತಾರೆ. ಬಿಕಾಸ್ ಇವಾಗ ಅತ್ತೆದು ಡೀಟೇಲ್ಸ್ ಇತ್ತು ಅಂತಂದ್ರೆ ಅವ್ರದ್ದು ಫ್ಯಾಮಿಲಿ ಟ್ರೀ ಅಂತ ಬಂದಾಗ ಅವ್ರದ್ದು ಸೊಸೆ ಮಗ ಮೊಮ್ಮಕ್ಕಳು ಎಲ್ಲರದು ಡೀಟೇಲ್ಸ್ ಬಂದ್ಬಿಡುತ್ತೆ, ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ, ಅವ್ರು ಈಸಿ ಆಗುತ್ತೆ, ಕಟ್ ಡೌನ್ ಮಾಡ್ಬಿಡ್ತಾರೆ. ಅವಾಗ ಇಬ್ರಿಗೂ ಇಲ್ದಂಗೆ ಆಗೋಗುತ್ತೆ. ಮತ್ತೆ ಮನೆಯಲ್ಲಿ ಅಫ್ಕೋರ್ಸ್ ಜಗಳಗಳಂತೂ ಅತ್ತೆ ಸೊಸೆದು ಗ್ಯಾರಂಟಿ ಆಗುತ್ತೆ. ಸೊ ಇನ್ನೂ ಟೈಮ್ ಇದೆ, ಹೋಗಿ ತಹಸೀಲ್ದಾರ್ ಆಫೀಸಲ್ಲಿ ರೇಷನ್ ಕಾರ್ಡ್ ನ ಸರೆಂಡರ್ ಮಾಡಿ. ಇಲ್ಲ ಅಂತ ಅಂದ್ರೆ ಮನೇಲೂ ಗಲಾಟೆ ಆಗುತ್ತೆ, ನಿಮ್ಗಳಿಗೆ ನಿಷ್ಠುರ ಆಗುತ್ತೆ, ಮತ್ತೆ ರೇಷನ್ ಕಾರ್ಡ್ ಕೂಡ ಎಂಡ್ ಆಫ್ ದ ಡೇ ಕ್ಯಾನ್ಸಲ್ ಆಗುತ್ತೆ. ಇದರಿಂದ ಲಾಭ ಪಡ್ಕೊಳ್ಳೋದು ನಿಮ್ಗೆ ತೊಂದರೆ ಆಗುತ್ತೆ, ಸರಿನಾ? ಇದಾದ್ಮೇಲೆ ನಿಮಗೆ ಗೊತ್ತಿರೋ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಅಂದ್ರೆ, ಯುದ್ಧ ನಡೀತಾ ಇರೋ ಕಾರಣ ನಿಮ್ಗೆ ಪೆಟ್ರೋಲು, ಗ್ಯಾಸ್ ಸಿಲಿಂಡರ್ಗಳು ಇದ್ರ ಮೇಲೆ ತುಂಬಾ ದೊಡ್ಡ ಪರಿಣಾಮಗಳು ಬೀಳ್ತಾ ಇದಾವೆ. ಸೊ ಇಂಡಿಯಾದಲ್ಲಿ ಈಗ ಸದ್ಯದ ಮಟ್ಟದಲ್ಲಿ ಭಾರತಕ್ಕೆ ನಾನು ಕಂಪ್ಲೀಟ್ ಕರ್ನಾಟಕ ಅಂತ ತಗೊಳ್ಳಲ್ಲ, ಇದು ಓವರ್ ಆಲ್ ಇಂಡಿಯಾಗೆ ಎಫೆಕ್ಟ್ ಆಗ್ತಾ ಇರೋ ಕಾರಣ ಹೇಳ್ತಿದ್ದೀನಿ. ಸದ್ಯಕ್ಕೆ ಹೇಳಿದ್ದಾರೆ 6 ರಿಂದ 7 ತಿಂಗಳುಗಳ ಕಾಲ ತನಕ ನಮ್ಗೆ ಪೆಟ್ರೋಲ್ಗಾಗ್ಲಿ ಡೀಸೆಲ್ಗಾಗ್ಲಿ ಏನು ಕೊರತೆ ಇಲ್ಲ. ಬಿಕಾಸ್ ರಷ್ಯಾನು ಈಗ ಸ್ಟಾಪ್ ಮಾಡಿದೆ. ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲೆಲ್ಲ ಇದು ನಡೀತಾ ಇರೋ ಕಾರಣ ಸೌದಿಯಿಂದ ಬರ್ಬೇಕಾಗಿದ್ದಂತ ಫ್ಯೂಲ್ಗಳು ಎಲ್ಲಾನು ಸ್ಟಾಪ್ ಆಗಿದೆ. ಸದ್ಯಕ್ಕೆ ನಮ್ಗೆ ಫ್ಯೂಲ್ ಯಾರು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು
ಇಂಪೋರ್ಟು ಎಕ್ಸ್ಪೋರ್ಟು ಈ ಕಡೆ ನಮ್ಮ ಒಂದು ಶಿಪ್ಪಿಂಗ್ ಅಲ್ಲಿ ಬರುವಂತದ್ದಾಗಿರ್ಬೋದು, ನಮ್ಮ ಕಾರವಾರಕ್ಕೆ ಬರುವಂತದ್ದಾಗಿರ್ಬೋದು, ಯಾವ್ದು ಟ್ರಾನ್ಸ್ಪೋರ್ಟೇಷನ್ಸ್ ಆಗ್ತಾ ಇಲ್ಲ. ಎಲ್ಲ ಸ್ಟಕ್ ಆಗಿರೋ ಕಾರಣ ಗ್ಯಾಸ್ ಸಿಲಿಂಡರ್ ನ ಬೆಲೆ ತುಂಬಾ ಏರಿಕೆ ಆಗ್ತಾ ಇದೆ. ನೀವು ಇವತ್ತು ಮನೆಗೆ ನೀವು ಗ್ಯಾಸ್ ಸಿಲಿಂಡರ್ ನ ಬುಕ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ ತಲುಪೋದಿಕ್ಕೆ 1 ವಾರ ಆಗುತ್ತೆ. ಸೊ 1 ವಾರ ಆಗುತ್ತೆ. ಮತ್ತೆ ಇವಾಗ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ಗ್ಯಾಸ್ ಸಪ್ಲೈನ ಸ್ಟಾಪ್ ಮಾಡಿದ್ದಾರೆ, ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದ್ದಾರೆ. ಬಿಕಾಸ್ ಅವ್ರಿಗೆ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ ಗ್ಯಾಸ್ಗಳು, ಅಂಡ್ ಅವ್ರಿಗೆ ಕೆಜಿ ಕೂಡ ಜಾಸ್ತಿ. ಈಗ ತೊಂದರೆ ಆಗಿರೋ ಕಾರಣ ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ಗ್ಯಾಸ್ ಸಪ್ಲೈನ ಸ್ಟಾಪ್ ಮಾಡಿದ್ದಾರೆ. ಸೊ ಇದು ಏನು ಹೇಳಕ್ ಆಗಲ್ಲ, ಇದು ಕ್ರೈಸಿಸ್ ಅಂತ ಹೇಳ್ತಾರೆ. ಯುದ್ಧ ನಡಿಬೇಕಾದ್ರೆ ಈ ತರ ಎಲ್ಲಾನು ಬೇರೆ ಯಾವ್ದೋ ದೇಶದಲ್ಲಿ ಆಗ್ತಾ ಇರೋದ್ರಿಂದ ಎಲ್ಲರೂ ಸಫರ್ ಮಾಡುವಂತ ಒಂದು ಪರಿಸ್ಥಿತಿ. ನಮ್ ಭಾರತ ಮಾತ್ರ ಸಫರಿಂಗ್ ಆಗ್ತಾ ಇದೆ ಅಂತಲ್ಲ, ಇಡೀ ಪ್ರಪಂಚನೇ ಈಗ ಸಫರಿಂಗ್ ಅಲ್ಲಿ ಇರುತ್ತೆ. ಸೊ ಯುದ್ಧದ ಭೀತಿಯಿಂದ ಈ ತರ ಆಗುತ್ತೆ. ಸೊ ಇದು ಒಳ್ಳೇದು ಕೆಟ್ಟದು ಆತರ ನಾವು ಜಡ್ಜ್ಮೆಂಟ್ ಮಾಡಕ್ ಆಗಲ್ಲ. ಇದನ್ನ ಹೆಂಗೆ ಕೋವಿಡ್ ಬಂದಾಗ ಇಡೀ ದೇಶ ಇಡೀ ಭೂಮಿನೇ ಅಲ್ಲಾಡೋಯ್ತು, ಅದೇ ತರ ಕೆಲವೊಂದು ವಿಚಾರಗಳು ಅಂತ ಬಂದಾಗ ನಾವುಗಳು ಕಾಂಪ್ರ ಆಗ್ಬೇಕಾಗುತ್ತೆ. ದೇಶದಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳಿಗೆ ನಾವು ಹೊಂದ್ಕೋಬೇಕಾಗುತ್ತೆ. ಸೊ ಈಗ ಹೋಟೆಲ್ ಮಾಲೀಕರಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಮಾಡೋದಿಲ್ಲ, ಸ್ಟಾಪ್ ಮಾಡ್ತಾ ಇದೀವಿ ಅಂತ. ಸೊ ಹೋಟೆಲ್ಗಳಿಗೆ ತೊಂದರೆ ಆಗತ್ತೆ. ಅಂಡ್ ಸಣ್ಣ ಪುಟ್ಟ ಈ ರೋಡ್ ಸೈಡ್ ಎಲ್ಲ ತಿಂಡಿ ಮಾಡೋರಿಗೆ, ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾರೋರಿಗೆ, ಇವ್ರಿಗೆಲ್ಲ ತೊಂದರೆ ಆಗುವಂತ ಸಾಧ್ಯತೆಗಳು ತುಂಬಾ ಇದಾವೆ. ಸೊ ನೋಡ್ಕೊಳ್ಳಿ. ಅಂಡ್ ಮನೆಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಆಕ್ಚುಲಿ 40 ರುಪೀಸ್ ಏರಿಕೆ ಆಗಿದೆ. ನೀವೀಗ ಬುಕ್ ಮಾಡ್ಕೊಂಡ್ರೆ 1 ವಾರ ಆಗುತ್ತೆ ಮನೆಗೆ ಗ್ಯಾಸ್ ಸಿಲಿಂಡರ್ ಬರೋದಕ್ಕೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ನಿಮ್ಗೆ ಇದ್ರ ಬಗ್ಗೆ ರಿಮೈಂಡರ್ ಕೊಟ್ಟಿದ್ದೀನಿ. ಗ್ಯಾಸ್ ಸಿಲಿಂಡರ್ ಬೇಕು ಅಂತಂದ್ರೆ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ, ಪ್ರೀ ಬುಕಿಂಗ್ ಮಾಡ್ಕೊಂಡು ತರಿಸಿಟ್ಕೊಳ್ಳಿ. ಎನಿ ಟೈಮ್ ಏನ್ ಬೇಕಾದ್ರೂ ಆಗ್ಬೋದು, ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಸೇಫ್ಟಿಗೋಸ್ಕರ ಒಂದು ರಿಮೈಂಡರ್ ಕೊಡ್ತಾ ಇರೋದು. ಇದ್ರ ಜೊತೆಗೆ ಪೆಟ್ರೋಲು, ಡೀಸೆಲ್ ಬೆಲೆ ಏರಿಕೆ ಸದ್ಯಕ್ಕಿಲ್ಲ ಅಂತ ಹೇಳಿದ್ದಾರೆ, ಬಟ್ ಗೊತ್ತಿಲ್ಲ. ಈಗ ನೀವು ಗೊತ್ತಿರೋ ಹಾಗೆ 102 ರೂಪಾಯಿ ಇದೆ ಪೆಟ್ರೋಲ್. ನಮ್ ದಿನ ಬಳಕೆಗೆ ಪೆಟ್ರೋಲ್ ಬೇಕೇ ಬೇಕು ಗಾಡಿಗೆ. ಸೊ ಅದು ಪ್ರೈಸ್ ಏರಿಕೆ ಮಾಡ್ತಾರ, ಇಲ್ಲ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ತಿಂಗಳಾದ್ಮೇಲೆ ಶಾರ್ಟೇಜ್ ಆದಂಗೆ ಇವರು ಪ್ರೈಸ್ ನ ಜಾಸ್ತಿ ಮಾಡ್ತಾರ ಅನ್ನೋದ್ರ ಬಗ್ಗೆನೂ ಗೊತ್ತಿಲ್ಲ. ಸದ್ಯಕ್ಕಂತೂ ನಮಗೆ ಗ್ಯಾಸ್ ಸಿಲಿಂಡರ್ ಗಳ ಮೇಲೆ ಪರಿಣಾಮ ಬಿದ್ದಿದೆ ಸದ್ಯದ ಮಟ್ಟದಲ್ಲಿ. ಇದರಿಂದ ಎಲ್ಲರಿಗೂ ತೊಂದರೆ ಉಂಟಾಗ್ತಾ ಇದೆ. ಹಾಗಾಗಿ ಹೇಳ್ತಿರೋದು, ದಯವಿಟ್ಟು ನೋಡ್ಕೊಳ್ಳಿ, ಮನೇಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಗ್ಯಾಸ್ ಸಿಲಿಂಡರ್ ಗಳನ್ನ ಬುಕ್ ಮಾಡ್ಕೊಳ್ಳಿ. ಓಕೆನಾ? ಕಮರ್ಷಿಯಲ್ ಯೂಸ್ ಕೊಡಲ್ಲ, ಇದು ಡೊಮೆಸ್ಟಿಕ್ ಯೂಸ್ ಮಾತ್ರ ಕೊಡ್ತಾ ಇದಾರೆ. ಇದ್ರ ಬಗ್ಗೆ ಒಂದು ರಿಮೈಂಡರ್. ಸೊ ಏನು ಮಾಡಕ್ಕಾಗಲ್ಲ, ಈ ಕಡೆ ಎಲ್ಲಾದ್ರ ಮೇಲೂ ಪರಿಣಾಮ ಬೀಳುತ್ತೆ. ಮುಂದೊಂದ್ ದಿನ ಇದು ತುಂಬಾ ವಿಪರೀತವಾಗಿ ಹೋದ್ರೆ, ಈ ಯುದ್ಧಗಳು ವಿಪರೀತವಾಗಿ ಕಂಟ್ರೋಲ್ ಸಿಗ್ದಿರೋ ಹಾಗೆ ಹೋದ್ರೆ, ಮುಂದಿನ ಪರಿಸ್ಥಿತಿಗಳು, ಮುಂದಿನ ನಮ್ಮ ಜೀವನ ಶೈಲಿಗಳು ಕೂಡ ಬದಲಾಗುವಂತ ಚಾನ್ಸಸ್ಗಳು ತುಂಬಾನೇ ಎದ್ದು ಕಾಣಿಸ್ತಾ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ ಇರೋರು ಹೋಗ್ಲಿ ಬಿಡು ಅಂತ ಅನ್ಬೋದು, ಬಟ್ ಎಲ್ಲಾ ಕಡೆ ವರ್ಕೌಟ್ ಆಗಲ್ಲ. ಎಲೆಕ್ಟ್ರಿಕ್ ವೆಹಿಕಲ್ ಇರೋರು ಪೆಟ್ರೋಲ್ ಡೀಸೆಲ್ ಏನ್ ತೊಂದರೆ ಇರಲ್ಲ. ಬಟ್ ಏನಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಇದರಿಂದ ಹೊಡೆತ ತಿಂತೀವಿ. ಇವಾಗ ಡಾಲರ್ ಪ್ರೈಸ್ ಕೂಡ ಏರಿಕೆ ಇಳಿಕೆ ಆಗ್ತಾ ಇದೆ. ಮತ್ತೆ ಸ್ಟಾಕ್ ಮಾರ್ಕೆಟ್ ಬಿದ್ದೋಗಿದೆ, ಕಂಪ್ಲೀಟ್ಲಿ ಲಾಸ್ ಅಲ್ಲಿ ನಡೀತಿದೆ. ಇಡೀ ಪ್ರಪಂಚ ಲಾಸ್ ಅಲ್ಲಿ ನಡೀತಿದೆ ಒಂದು ಯುದ್ಧದಿಂದ. ಸೊ ಏನು ಮಾಡಕ್ಕಾಗಲ್ಲ, ಎಕ್ಸೆಪ್ಟ್ ಮಾಡ್ಬೇಕು. ಇವರೆಲ್ಲ ಶಾಂತ ರೀತಿಯಲ್ಲಿ ವರ್ತಿಸಿ ಇದನ್ನೆಲ್ಲ ನಿಲ್ಸಿದ್ರೆ ಇಲ್ಲಿಗೆ ಮುಗಿಯುತ್ತೆ, ಎಲ್ಲರೂ ಆರಾಮಾಗಿರ್ಬಹುದು. ಇಲ್ಲ ಇವರು ಜೋರು ಅವರು ಜೋರು USA ದವರು ಅಂತಂದ್ರೆ ಏನು ಮಾಡಕ್ಕಾಗಲ್ಲ, ಎಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಇದರಿಂದ ನಮ್ಮ ಸ್ಟೇಟ್ ಗಳಿಗೂ ಸಮೇತ ಹೊಡೆತ ಬೀಳುತ್ತೆ. ಬಿಕಾಸ್ ಎಲ್ಲ ಪ್ರೈಸ್ ಏರಿಕೆ ಆದ್ರೆ ಅಫ್ಕೋರ್ಸ್ ಎಲ್ಲಾದ್ರಲ್ಲೂ ಎಲ್ಲ ಪ್ರೈಸ್ ಏರಿಕೆ ಮಾಡ್ತಾರೆ. ಆಗ ಬಹುಶಃ ಈ ಗ್ಯಾರಂಟಿ ಯೋಜನೆಗಳಿಗೂ ಹೊಡೆತ ಬೀಳುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಎಲ್ಲಾದ್ರ ಮೇಲೆ ಎಫೆಕ್ಟ್ ಆಗೋ ಕಾರಣ ಯಾವಾಗ ಏನ್ ಬೇಕಾದ್ರೂ ಬದಲಾಗಬಹುದು. ಓಕೆನಾ? ಸೊ ಸದ್ಯಕ್ಕಂತೂ ಇಷ್ಟು ಅಪ್ಡೇಟ್ಸ್ ಗಳಿದೆ. ಗೃಹಲಕ್ಷ್ಮಿದೇನೋ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡ್ಲಿ. ಅಷ್ಟೊತ್ತಿಗೆ ಆ ಕಡೆ ಯುದ್ಧನೂ ನಿಲ್ಲಿ, ಯಾರಿಗೇನು ತೊಂದರೆ ಆಗೋದ್ ಬೇಡ. ಈ ಕಡೆ ಗ್ಯಾಸ್ ಪೂರೈಕೆ ಮಾಡ್ತಾ ಇರೋರ್ಗೂ ತೊಂದರೆ ಆಗ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೆ ಸದ್ಯಕ್ಕಂತೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ಕೊಡೋದು ನನ್ನ ಪ್ರಕಾರ ಡೌಟ್ ಇದೆ. ಯಾಕಂದ್ರೆ ತುಂಬಾ ದೊಡ್ಡ ತೊಂದರೆಯಲ್ಲಿ ಇಡೀ ದೇಶ ಇರೋದ್ರಿಂದ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಎನಿ ಮೂಮೆಂಟ್, ಎನಿ ಟೈಮ್ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಒಂದಷ್ಟು ಭಯ ಭೀತಿಯಲ್ಲಿ ಎಲ್ಲರೂ ಇದ್ದಾರೆ. ಹಾಗಾಗಿ ಸದ್ಯಕ್ಕೇನು ಎಕ್ಸ್ಪೆಕ್ಟ್ ಮಾಡೋದು ಬೇಡ. ನಾವು ಲೈಫ್ ಇರೋ ಹಾಗೆ ನಡೆಯೋಣ. ನಿಮಗೆ ಗೊತ್ತು, ಲಕ್ಷ ಜನಕ್ಕೆ ತೊಂದರೆಗಳಾಗ್ತಿರೋದು, ಸಾವಿರಾರು ಜನ ಪ್ರಾಣ ಕಳ್ಕೊಂಡಿರೋದು, ಇದೆಲ್ಲ ನೋಡಿದ್ರೆ ಭಯ ಆಗುತ್ತೆ. ಇರೋಷ್ಟು ದಿನ ನೆಮ್ಮದಿಯಾಗಿರೋಣ, ಖುಷಿಯಾಗಿರೋಣ, ಅದ್ರ ಬಗ್ಗೆ ಫೋಕಸ್ ಮಾಡೋಣ. ಯೋಜನೆಗಳು ಇವತ್ತು ಬರ್ಬೋದು, ನಾಳೆ ಸರ್ಕಾರ ಬಿದ್ದೋದ್ಮೇಲೆ ಬರದೇ ಇರ್ಬೋದು, ನಮಗ್ ಗೊತ್ತಿಲ್ಲ. ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗೋದು ನಮ್ಮ ಒಂದು ಮೆಂಟಾಲಿಟಿ ಆಗಿರ್ಬೇಕು. ಸದ್ಯಕ್ಕೆ ಇಷ್ಟು ಅಪ್ಡೇಟ್ಸ್ ಗಳಿದಾವೆ. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.